ಕೇವಲ ಒಂದು ಹನಿ ಈ ಎಣ್ಣೆ ಹಾಕಿದ್ರೆ ಸಾಕು. ಬರೀ ಒಂದೇ ಅಪ್ಲಿಕೇಶನ್ಗೆ ನಿಮ್ಮ 100 ಬಿಳಿ ಕೂದಲು ಕಪ್ಪಗಾಗತ್ತು. ಪ್ರೂವನ್ ವಿತ್ ಪ್ರೂವನ್ ರಿಸಲ್ಟ್ ಇವತ್ತಿನ ವೀಡಿಯೋಲಿ ಮ್ಯಾಜಿಕಲ್ ಎಣ್ಣೆ ಶೇರ್ ಮಾಡ್ತಾಯಿದ್ದೀನಿ. ಕೇವಲ ಒಂದೇ ಒಂದು ರಾತ್ರಿ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಅದು ಆಯುರ್ವೇದಿಕ್ ಎಣ್ಣೆ. ಇದನ್ನು ಮಾಡಿರೋ ರೀತಿಯೂ ಅಷ್ಟೇ, ಪ್ರತಿಯೊಂದು ವಸ್ತುನೂ ಆಯುರ್ವೇದಿಕಲ್ಲಿ ಪ್ರೂವನ್. ಅದು ಯಾವ ರೀತಿ ಮಾಡೋದು ಈ ಮ್ಯಾಜಿಕಲ್ ಎಣ್ಣೆ ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೋಡಿ, ಇದರಲ್ಲಿ 2 ವಿಷಯ ತುಂಬ ಮುಖ್ಯ. ಒಂದು, ನಿಮಗೆ ಐರನ್ ಬಾಣಲಿ ಇರಬೇಕು. ಎರಡನೇದು, ನಾವು ಉಪಯೋಗಿಸೋ ಪದಾರ್ಥಗಳು, ಎಸ್ಪೆಷಲಿ ವಿಟಮಿನ್ ಸಿ. ಈಗ ಮಿಡಲ್ ಸ್ಕೂಲ್ ಮಕ್ಕಳಿಂದ ಹಿಡಿದು ಹೈಸ್ಕೂಲ್ ಮಕ್ಕಳು ಮತ್ತು 30-40 ವರ್ಷಕ್ಕೆಲ್ಲ ಬಿಳಿ ಕೂದಲು ಸರ್ವೇ ಸಾಮಾನ್ಯ. ಅಂಥವ್ರಿಗೆ ಪ್ರತಿದಿನ ನಾನು ಹೇಳಲ್ಲ, ಒಂದು ರಾತ್ರಿ ಈ ಮ್ಯಾಜಿಕಲ್ ಎಣ್ಣೆ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಬಿಳಿ ಕೂದಲಿಗೆ ಶಾಶ್ವತ ಆಯುರ್ವೇದಿಕ್ ಪರಿಹಾರ ಅಂತಲೇ ಹೇಳ್ತೀನಿ. ಇದರಲ್ಲಿ ಕಬ್ಬಿಣದ ಬಾಣಲಿ ಜೊತೆ ವಿಟಮಿನ್ ಸಿ ಇದೆ. ಇದರಲ್ಲಿ ಕೂದಲನ್ನು ಬೆಳೆಯೋಂಥ, ಅಂದರೆ ಉದ್ದಕ್ಕೆ ಬೆಳೆಯೋಂಥ ಶಕ್ತಿ ಇದೆ. ಅಂದರೆ ಅಂಥ ವಸ್ತು ಹಾಕಿದ್ದೀನಿ. ನೋಡಿ, ಯೂಶ್ವಲಿ ನಾವು ಹೇರ್ ಡೈ ಆಯಿಲ್ ಅಂತ ಅಂದಾಗ ಬರೀ ಬಿಳಿ ಕೂದಲನ್ನು ಕಪ್ಪಗೆ ಮಾಡೋದು ಅಂತ ಇಲ್ಲ. ಇವತ್ತಿನ ವೀಡಿಯೋ, ಅದು ನನ್ನ ಚಾನಲಲ್ಲಿ ಇವತ್ತಿನ ವೀಡಿಯೋ ಪ್ರೂವನ್. ನಿಮ್ಮ ಬಿಳಿ ಕೂದಲು ಕಪ್ಪಗಾಗೋದ್ರ ಜೊತೆಗೆ ದಟ್ಟವಾಗಿ ಬೆಳೆಯುತ್ತೆ ಒಂದೇ ರಾತ್ರಿಯಲ್ಲಿ. ಬೇಕಾದ್ರೆ ಮೆಷರ್ ಮಾಡ್ಕೊಳ್ಳಿ, ಹಿಂದಿನ ದಿನ ಮತ್ತು ಮಾರನೇ ದಿನ. ಮತ್ತು ಕಪ್ಪಗಾಗೋದ್ರ ಜೊತೆ ಉದ್ದ ಆಗುತ್ತೆ, ದಟ್ಟವಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಕೆಲವ್ರು ಹೇಳ್ತಾರೆ ತುಂಬ ತೆಳ್ಳಗಿದೆ ನನ್ನ ಕೂದಲು ಅಂತ, ಉದ್ದ ಆಗುತ್ತೆ. ಸೊ ಮ್ಯಾಜಿಕಲ್ ಎಣ್ಣೆ ಅಂತಲೇ ಹೇಳ್ತೀನಿ. ಇದನ್ನು ಪ್ರೂವನ್, ವರ್ಲ್ಡ್ ವೈಡ್ ಆಯುರ್ವೇದದಲ್ಲಿ ಪ್ರೂವನ್ ಇದು. ಸೊ ಇವತ್ತು ಈ ವಿಡಿಯೋಲಿ ನಾನು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಆಯಿಲ್, ತುಂಬ ಫೇಮಸ್ ಆಯಿಲ್ ಇದು ಸುಮಾರು ಜನ ತೊಗೊಂಡಿದ್ದಾರೆ. ಇವತ್ತು ಅವ್ರಿಗೆ ಕಳಿಸ್ತಾ ಇರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಕೊರಿಯರ್ಗೆಲ್ಲ ಹೋದಾಗ ನಾವು ಶೇರ್ ಮಾಡೋಕ್ಕಾಗಲ್ಲ. ಇದು ಪೋರ್ಟಲ್ ಹೋಗುತ್ತೆ ವಿದಿನ್ ಬ್ಯಾಂಗ್ಳೂರು. ಇವರು ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರು, ನನ್ನ ಸಬ್ಸ್ಕ್ರೈಬರಲ್ಲಿ ಮೋಸ್ಟ್ ಫೇವ್ರೇಟು ನಾಗರತ್ನ ರಮೇಶ್ ಮ್ಯಾಮ್. ಅವ್ರಿಗೆ ಒಂದಷ್ಟು ಪ್ರಾಡಕ್ಟ್ಸ್ನ ಕಳಿಸ್ತಾ ಇದ್ದೀನಿ. ಜಸ್ಟ್ ಎ ಗ್ಲಿಮ್ಸ್ ಆಫ್ ಇಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮ್ಯಾಜಿಕಲ್ ಎಣ್ಣೆ ನೀವು ಮನೇಲಿ ಮಾಡ್ಕೊಳ್ಳಿ. ಬರೀ ಡೈ ಹಚ್ಕೊಂಡ್ರೆ ಬಿಳಿ ಕೂದಲು ಕಪ್ಪಗಾಗತ್ತೆ ಅಂತ ಎಲ್ಲೂ ಫಾರ್ಮುಲಾ ಇಲ್ಲ. ಕಪ್ಪಗಾಗ ಎಣ್ಣೆನೂ ಇದೆ. ಅಂಥ ಪದಾರ್ಥಗಳನ್ನ ಇದರಲ್ಲಿ ಉಪಯೋಗಿಸಿದ್ದೀನಿ, ಆಯಿತಾ. ನಿಮಗೆ ಈ ಎಣ್ಣೆಲಿ, ಯೂಶ್ವಲಿ ಎಣ್ಣೆಲಿ ಡೈ ಎಣ್ಣೆಗೆ ನಿಮ್ಗೆ ಬರೀ ಭೃಂಗರಾಜ ಹಾಕ್ತಾರೆ. ನಾನು ಜಟಾಮಾಂಸಿ ಹಾಕಿದ್ದೀನಿ, ಏನಂತೀವಿ ಬ್ರಾಹ್ಮಿ ಹಾಕಿದ್ದೀನಿ. ಓಕೆ, ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ, ಇಲ್ಲಿ ನಾನೊಂದು ಅರ್ಧ ಲೀಟ್ರಷ್ಟು ಎಣ್ಣೆ ಮಾಡ್ಕೊತಾ ಇದ್ದೀನಿ. ಓಕೆ, ನಾನು ಬಳಸೋ ಪದಾರ್ಥಗಳು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ನಾನು ಯಾವಾಗಲೂ ಹೇಳ್ದಂಗೆ ಕ್ವಾಲಿಟಿ. ಓಕೆ, ಇಲ್ಲೊಂದು ಅರ್ಧ kg ಆಮ್ಲ ತೊಗೊಂಡಿದ್ದೀನಿ. ಫ್ರೆಶ್ ಆಮ್ಲ ಇರಬೇಕು. ಕರ್ಬೇವಿನ ಸೊಪ್ಪು ನಾನು ಅಡುಗೆಗೆಲ್ಲ ಯೂಸ್ ಮಾಡೋದಕ್ಕೆ ತೊಳೆದು ಒಣಗಿಸಿಟ್ಟಿರ್ತೀನಿ, ಫ್ರೆಶ್ ಆಗಿರಬೇಕು. ಮೆಂತ್ಯ ಹಾಕಿದ್ದೀನಿ. ಕಲೋಜಿ ಅಂದರೆ ಈರುಳ್ಳಿ ಹೂವನೂ ಹಾಕ್ತಾಯಿದ್ದೀನಿ. ಪ್ಲಸ್ ಗ್ಲೂಟನ್ ಫ್ರೀ. ನಿಮ್ಮ ಕೂದಲು ಬೆಳಿಬೇಕು ತಾನೇ, ಗ್ಲೂಟನ್ ಫ್ರೀ ಇರಬೇಕು ಪ್ರತಿಯೊಂದು ಪದಾರ್ಥಗಳು. ಇದಿಷ್ಟು ಚಟ್ನಿ ಥರ ರುಬ್ಕೊಂಬಿಡ್ತೀನಿ, ನೀರು ಹಾಕೋಂಗಿಲ್ಲ. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ನೆಕ್ಸ್ಟು ಚಟ್ನಿ ರೆಡಿ ಆಯಿತಾ, ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ಐರನ್ ಬಾಣಲಿ ತೊಗೊಂಡಿದ್ದೀನಿ. ಓಕೆ, ಬಾಣಲಿಗೆ ನೋಡಿ ಹೊಸದಾಗಿ ಪ್ಯಾಕೆಟ್ ಓಪನ್ ಮಾಡಿರ್ತೀನಿ. ಪ್ರತಿ 2 ಸಬ್ಸ್ಕ್ರೈಬರು ಅವರು ಕೇಳಿರ್ತಾರೆ ಅರ್ಧ ಲೀಟ್ರು ಬೇಕು ನನಗೆ ಎಣ್ಣೆ ಅಂತ, ಆಯಿತಾ. ಸೊ ನಿಮ್ಮ ಎದುರಿಗೆ ಇದು 150 ರೂಪಾಯಿ ಬಾಟ್ಲು. ಇದು ಬರೀ ಬಾದಾಮಿ ಎಣ್ಣೆ ಅಲ್ಲ, ಇದರಲ್ಲಿ ನಮಗೆ ವಿಟಮಿನ್ ಇ ಇದೆ. ನೋಡಿ, ಆಲ್ಮಂಡ್ ಆಯಿಲು ತುಂಬ ಚೆನ್ನಾಗಿರುತ್ತೆ, ಆಯಿತಾ. ನಿಮಗೆ ಮುಖಕ್ಕೆ ಸಪ್ರೇಟ್ ಸಿಗುತ್ತೆ, ಕೂದಲಿಗೆ ಸಪ್ರೇಟ್ ಸಿಗುತ್ತೆ, ಬಾಡಿಗೆ ಸಪ್ರೇಟ್ ಸಿಗುತ್ತೆ. ಸೊ ಅದನ್ನು ನೋಡ್ಕೊಂಡು ನೋಡಿ, ಹೊಸ ಬಾಟ್ಲು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಆಯಿತಾ. ನನ್ನ ಪದಾರ್ಥಗಳು ಕಾಸ್ಟ್ಲಿ ಅಂದರೆ ಅದರಲ್ಲಿ ಯೂಸ್ ಮಾಡೋ ವಸ್ತುಗಳು ಕಾಸ್ಟ್ಲಿ ಇರುತ್ತೆ. ಪ್ಯಾರಾಚೂಟ್, ಯಾಕೆ ಪ್ಯಾರಾಚೂಟ್? ನನಗೆ ಪ್ಯಾರಾಚೂಟ್ ಹಾಕೋಕ್ಕೆ ಇಷ್ಟ ಇಲ್ಲ. ಗಾಣದ ಎಣ್ಣೆ ಹಾಕ್ಬೇಕು ನಾನು, ಅದನ್ನು ಹಾಕ್ತೀನಿ. ಎಲ್ಲರ ಮನೇಲೂ ಪ್ಯಾರಾಚೂಟ್ ಇರುತ್ತೆ, ಪ್ಯಾರಾಚೂಟ್ ಹಾಕೋದು. ಇದೊಂದು ಮೆಜರ್ಮೆಂಟು. ಈಗ ಚಟ್ನಿ ಹಾಕ್ತಿದ್ದೀನಿ. ಉಪ್ಪು ಗಿಪ್ಪು ಹಾಕಿಲ್ಲ ಈ ಚಟ್ನಿಗೆ, ಜಸ್ಟ್ ಚಟ್ನಿ ಅದರಲ್ಲಿದೆ. ಸೊ ಇದು ಆಮ್ಲ, ಕರ್ಬೇವಿನ ಸೊಪ್ಪು, ಆನಿಯನ್ ಸೀಡ್ಸ್, ಓಕೆ, ಕಪ್ಪು ಜೀರಿಗೆ, ಮೆಂತ್ಯ, ಇನ್ನೊಂದೆರಡು ವಸ್ತುಗಳನ್ನ ಹಾಕ್ಬಿಟ್ಟು ಇದಕ್ಕೆ ಬ್ರಾಹ್ಮಿ ಮತ್ತು ಭೃಂಗರಾಜ. ನಿಮ್ಮ ಏರ್ ಆಯಿಲ್ಗೆ ಎಲ್ಲೂ ನಿಮ್ಗೆ ಇದು ಹಾಕಲ್ಲ. ಜಟಾಮಾಸಿ, ನಿಮ್ಮ ಏರ್ ಆಯಿಲ್ಗೆ ಯಾರೂ ಇದನ್ನೆಲ್ಲ ಹಾಕಿ ಮಾಡಲ್ಲ. ಓಕೆ, ಈ ಚಾನಲಲ್ಲಿ ಮಾಡ್ತಿದ್ದೀನಿ ನಾನು. ಬರೀ ಮೈ ಫೋಕಸ್ ಇಸ್ ನಾಟ್ ಆನ್ ಬಿಳಿ ಕೂದಲು ಕಪ್ಪು ಮಾಡೋದ್ರ ಜೊತೆಗೆ ನಿಮ್ಮ ಕೂದಲು ದಟ್ಟವಾಗಿ ಬೆಳಿಬೇಕು. ಇಲ್ಲಿ ಆಮ್ಲ ಶ್ಯಾಂಪು ಮಾಡ್ತಾಯಿದ್ದೀನಿ. ಜಸ್ಟ್ ಗ್ಲಿಮ್ಸ್ ಆಫ್ ಇಟ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಒಂದು 2 ಲೀಟ್ರ್ ಹೋಗುತ್ತೆ. ಓಕೆ, ಇದು ಸೆಕೆಂಡ್ ಬ್ಯಾಚ್ ಮಾಡ್ತಾಯಿದ್ದೀನಿ ನಾನು. ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ಅದನ್ನು. ಅದರಲ್ಲಿ ಫ್ರೆಶ್ ಅಲೋವೆರಾ ಇದೆ, ಫ್ಲಾಕ್ಸ್ ಸೀಡ್ಸ್ ಇದೆ, ಪ್ರತಿಯೊಂದು ಪದಾರ್ಥಗಳಿದೆ ಅದರಲ್ಲಿ. ಓಕೆ, ನೋಡಿ, ಇದೆ ಜಟಾಮಾಸಿ. ಇದು ಹೆಂಗೆ ದಟ್ಟವಾಗಿ ಎಕರೆಗಟ್ಟಲೆ ಬೆಳೆಯುತ್ತೆ ಹಳ್ಳಿಗಳ ಕಡೆ. ಅದನ್ನು ನೀವು ಕೂದಲಿಗೆ ಅಪ್ಲೈ ಮಾಡ್ತಾ ಬಂದರೆ ಮ್ಯಾಜಿಕ್. ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಆಯಿತಾ. ಇದೇ ಥರ ಮಾಡಿ ಹಾಕ್ಕೊಂಡು ನನಗೆ ಹೇಳಿ ರಿಸಲ್ಟು. ಇದರಲ್ಲಿ ಏನು ಎಡಿಟಿಂಗ್ ಇಲ್ಲ, ಕಟ್ಟಿಲ್ಲ, ಅದಿಲ್ಲ ಇದಿಲ್ಲ, ಎಲ್ಲ ನಿಮಗೆ ಓಪನಾಗಿ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ, ಆಯಿತಾ. ಗಾಣದ ಎಣ್ಣೆನೂ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ. ಎಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಓಕೆ,
ಇದನ್ನು ಕಲಿಸ್ಬಿಟ್ಟು ಇದು ಇಷ್ಟು ಅವರ್ ಬಿಡಬೇಕು ಅಂತಿದೆ ಆಯಿತಾ, ಮಿನಿಮಮ್ ಅರ್ಧ ಗಂಟೆ ಬಿಟ್ಟುಬಿಟ್ಟು ಇದನ್ನು ಕಾಯ್ಸೋಕೆ ಇಟ್ಕೊತಾ ಇದ್ದೀನಿ. ನನಗೆ ಯಾಕೋ ಇದು ಬಾಣಲೆ ಉಕ್ಕಂಗಿತ್ತು, ಇದನ್ನು ಶಿಫ್ಟ್ ಮಾಡ್ಕೊತೀನಿ ಟ್ರಿಪಲ್ ಲೇಯರ್ಗೆ, ದಪ್ಪ ತಳದ ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ, ಯಾಕಂದರೆ ಉಕ್ಕು ಬಂದುಬಿಡುತ್ತೆ ನನಗೆ. ಓಕೆನಾ, ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಇನ್ನೇನೋ ಡೌಟ್ ಇದೆ ಈ ಟೈಮಲ್ಲಿ ಹಾಕಿ ನನಗೆ ಹೇಮಾ ಹಾಗೆ ಹೀಗೆ ಅಂತ, ಯಾಕಂದರೆ ಕೆಲವು ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಅದ್ರದ್ದು ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಇರಿ, ಅದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ನೀವು. ಓಕೆನಾ, ಚೆನ್ನಾಗಿ ಕುದಿಬೇಕು ಎಲ್ಲಿವರೆಗೂ ನಿಮಗೆ ಕಲರ್ ಚೇಂಜ್ ಆಗಬೇಕು. ಆ ಬ್ರಾಹ್ಮಿ ಮತ್ತು ಭೃಂಗರಾಜ ಎಲ್ಲ ಕಲರ್ ಬಿಟ್ಕೊಂಡು ಬರಬೇಕು. ಫೈನ್, ದಪ್ಪ ತಳದ ಪಾತ್ರೆ ಹೇಳಿದ್ದೀನಿ ಆಯಿತಾ. ಚೆನ್ನಾಗಿ ಕುದಿಸಿದ್ವಾ, ನೆಕ್ಸ್ಟು ಎಲ್ಲ ಕುದ್ಮೇಲೆ ನೋಡಿ ಈ ಥರ ಬರಬೇಕು, ನೋರೆ ಥರ ಬರಬೇಕು. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ದಯವಿಟ್ಟು ಮನೇಲಿ ಮಾಡ್ಕೊಳ್ಳಿ ಅಂತಲೇ. ಓಕೆನಾ, ನೆಕ್ಸ್ಟು ಈಗ ಇದನ್ನು ಮತ್ತೆ ಕಬ್ಬಿಣದ ಬಾಣಲಿಗೆ ಶಿಫ್ಟ್ ಮಾಡ್ಕೊತೀನಿ. ಬಿಟ್ಟು ಇಡೀ ರಾತ್ರಿ ಇದನ್ನು ಟಚ್ ಮಾಡಬೇಡಿ, ಮುಚ್ಚಿಟ್ಬಿಡಿ. ಬೆಳಗ್ಗೆ ಎದ್ದು ನೋಡಿ ಕಲರ್ ಚೇಂಜ್ ಆಗೋಗಿರುತ್ತೆ ಆಯಿತಾ. ಇವಾಗ ನಿಮ್ಮ ಬಾಡಿ ಹೀಟು, ಆಮ್ಲನೂ ಹೀಟು, ಕೊಬ್ಬರಿ ಎಣ್ಣೆನೂ ಹೀಟು, ಬಾದಾಮಿ ಎಣ್ಣೆನೂ ಹೀಟು. ಏನು ಮಾಡ್ಕೋತೀರಾ, ಒಂದು 2 ಚಮಚ ಇದಕ್ಕೆ ಕ್ಯಾಸ್ಟ್ರೋಲ್ ಆಯಿಲ್, ಹರಳೆಣ್ಣೆ, ಗಾಣದ ಎಣ್ಣೆ ಹಾಕಿ, ಅಥವಾ ಲಾಮಂಚದ ನೀರು ಕುಡೀರಿ, ಅಥವಾ ಬಾರ್ಲಿ ನೀರು ಕುಡೀರಿ. ಈ ಥರ ಕಾಂಪೋನ್ಸೇಟ್ ಮಾಡ್ಕೊಳ್ಳಿ. ಬಿಳಿ ಕೂದಲು ಬರೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಇಸ್ ಬಾಡಿ ಹೀಟು ಆಯಿತಾ. ನೋಡಿ, ಇಡೀ ದಿನ ರಾತ್ರಿ ಕಬ್ಬಿಣದ ಬಾಣಲಿಲಿ ಮತ್ತೆ ಹಾಕ್ಬಿಟ್ಟು ಇದನ್ನು ನಾನು ಬಿಟ್ಟುಬಿಟ್ಟಿದ್ದೀನಿ. ಮಾರನೇ ದಿನ ಇದನ್ನು ಸೋಸ್ಕೋತೀನಿ. ಇಲ್ಲಿ ನನಗೆ ಶಾಂಪೂದು ರೆಡಿ ಆಯಿತು ನೋಡಿ. ಯಾವ ಶಾಂಪೂ ಬೇಸು ಹಾಕಲ್ಲ, ರೀಟಾನ ಸೀಗೆಕಾಯಿನ ಕೈಯಲ್ಲಿ ಉಜ್ಜಿರೋದು, ಅದನ್ನು ನಾನು ಶಾರ್ಟ್ಸ್ ಹಾಕ್ತೀನಿ ನೋಡಿ. ಆ ಕ್ಲಿಪ್ಪಿಂಗ್ ಇಲ್ಲಿ ಹಾಕಕ್ಕೆ ಮರ್ತೋದೆ ನಾನು, ಆ ಕ್ಲಿಪ್ಪಿಂಗ್ ಇದೆ ನನ್ನ ಹತ್ರ. ಓಕೆ, ಇಲ್ಲಿ ಶಾಂಪೂ ರೆಡಿ ಆಯಿತು. ಎಲ್ಲ ನಮ್ಮ ನಾಗರತ್ನ ರಮೇಶ್ ಮ್ಯಾಮ್ ಮನೆಗೆ ಹೋಗುತ್ತೆ ಇವತ್ತು ಈ ಪಾರ್ಸಲ್ಸ್ ಎಲ್ಲ. ಸೊ ನೋಡಿ, ಎಣ್ಣೆನೂ ಅಷ್ಟೇ, ನನ್ನ ಹತ್ರ ಫಿಲ್ಟ್ರ್ ಇಲ್ಲ, ಸೊ ಒಂದು ಹೊಸ ಫಿಲ್ಟ್ರ್ ತೊಗೋಬೇಕು. ಸೊ ಎಕೋ ಪೇಪರಲ್ಲಿ ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಟುವರ್ಡ್ಸ್ ಎಂಡ್ ಆಫ್ ದ ವಿಡಿಯೋಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಡಬೇಕು, ಬನ್ನಿ ಹೋಗೋಣ. ನೋಡಿದ್ರಲ್ಲ, ನೆಕ್ಸ್ಟು ಇವಾಗ ಎಣ್ಣೆನ ಯಾವ ರೀತಿ ಪ್ರಿಪೇರ್ ಮಾಡೋದಕ್ಕೆ ಮುಂಚೆ ವಿಟಮಿನ್ ಸಿ ಮತ್ತು ಬಾಣಲಿ ಇರಲೇಬೇಕು. ಯಾಕಂದರೆ ಐರನ್ ಬಾಣಲಿ ಜೊತೆ ವಿಟಮಿನ್ ಸಿ ಕಂಬೈನ್ ಆದಾಗ ನಿಮ್ಮ ಕೂದಲಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಕೂದಲು ದುಪ್ಪಟ್ಟಾಗುತ್ತೆ. ಈವನ್ ಆಫ್ಟರ್ 45 ಹೇರ್ ಗ್ರೋತ್ ಆಗುತ್ತೆ. ನನ್ನ ವೀಡಿಯೋಲೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾರೋ ಒಬ್ಬರು ಬಂದು ನನಗೆ ನಿಮ್ಮ ಕೂದಲು ಬಾಲ್ಡಿ ಇದೆಯಾ ಅಂತ ಕೇಳ್ತಾಯಿದ್ರು, ಅಥವಾ ಬಾಲ್ಡಿ ಇದೆ ಅಂತ ಹೇಳ್ತಾಯಿದ್ರು. ಮೋಸ್ಟ್ಲಿ ಅವ್ರಿಗೆ ಕಣ್ಣಿಲ್ಲ ಅನಿಸುತ್ತೆ, ಅಥವಾ ಕಣ್ಣು ದೃಷ್ಟಿ ಇಲ್ಲ ಅನಿಸುತ್ತೆ, ಭಗವಂತ ದೃಷ್ಟಿನೇ ಕೊಟ್ಟಿಲ್ಲ ಅನಿಸುತ್ತೆ ಪಾಪ. ನನಗೆ ಅವ್ರನ್ನ ನೋಡಿದ್ರೆ ಪಾಪ ಅನಿಸುತ್ತೆ. ಯಾವುದೋ ನೀಲಮ್ ಅಂತೆ. ಫಸ್ಟು ನೋಡಮ್ಮ, ನೀನು ಕಣ್ಣು ಕಾಣಿಸ್ತಿದ್ರೆ ನಿನ್ನ ಪಕ್ಕದಲ್ಲಿ ಅನ್ನೋದು ಕೂಡಿಸ್ಕೊಂಡು ನೋಡು, ಈಕೆಗೆ ಕೂದಲಿದೆಯೋ ಕೂದಲಿಲ್ವೋ ಅಂತ ಗೊತ್ತಾಗುತ್ತೆ ಆಯಿತಾ. ಎಂತೆಂಥ ಮುಟ್ಟಾಳರು ಬಂದು ಕಮೆಂಟ್ ಹಾಕ್ತಾರೋ ಭಗವಂತನಿಗೆ ಗೊತ್ತು. ನೆಕ್ಸ್ಟು ಇವಾಗ ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ಬಂದ್ಬಿಟ್ಟು ಗುಡಾನ ಸ್ಟ್ರಾಂಗ್ ಮಾಡುತ್ತೆ. ಆಮ್ಲ ಮತ್ತು ಐರನ್ದು ಹೇಳಿದ್ದೀನಿ. ಜಟಾಮಾಂಸಿ ಅಂತ ಒಂದಿದೆ ವಸ್ತು, ಇಟ್ ಇಸ್ ಎ ಆಯುರ್ವೇದಿಕಲಿ ಪ್ರೂನ್. ನೀವು ಹಳ್ಳಿಗಳ ಕಡೆ ಹೋದರೆ ಅದು ಏನಂತೀವಿ ಎಕರೆ ಗಟ್ಟಲೆ ಅಂತ ಹೇಳ್ಬೋದು, ಅಥವಾ ಅದು ಏರಿಯಾ ವೈಸ್ ಲೆಂತಲ್ಲಿ ಅಷ್ಟುದ್ದ ಬೆಳೆಯುತ್ತೆ. ಅದನ್ನು ಹಾಕಿದ್ದೀನಿ ಆಯಿತಾ. ನೆಕ್ಸ್ಟು ಬ್ರಾಹ್ಮಿ ಹಾಕಿದ್ದೀನಿ. ಮತ್ತು ಅದಕ್ಕೆ ಭೃಂಗರಾಜ ಎಣ್ಣೆ ಅಂದರೆ ಬರೀ ಕೂದಲು ಉದ್ದಾಗೋದಕ್ಕಲ್ಲ, ಬಿಳಿ ಕೂದಲು ಬರದೇ ಇರೋಂಗಿರಲಿ ಮುಂದಕ್ಕೆ, ರೈಟ್, ಫೈನ್. ಮತ್ತು ನೆರೆ ಕೂದಲು ಅಂದರೆ ಗ್ರೇ ಹೇರ್ಸ್ ಎಲ್ಲ ಕಪ್ಪಗಾಗಲಿ. ಒಂದೇ ಅಪ್ಲಿಕೇಶನ್ ಯಾವುದು ಮ್ಯಾಜಿಕ್ ಆಗೋಲ್ಲ ಫ್ರೆಂಡ್ಸ್. ಆಯುರ್ವೇದದಲ್ಲಿ ಓನ್ಲಿ ಕೆಮಿಕಲ್ ಯೂಸ್ ಮಾಡಿದಾಗ ಮಾತ್ರ ಮ್ಯಾಜಿಕ್ ಆಗುತ್ತೆ. ಓಕೆ, ಜಟಾಮಾಂಸಿ ಆಗಿರ್ಬೋದು, ಭೃಂಗರಾಜ ಆಗಿರ್ಬೋದು, ಅಥವಾ ಬ್ರಾಹ್ಮಿ ಆಗಿರ್ಬೋದು, ಇದಾಗಿರ್ಬೋದು, ಕಲಂಜಿ ಅಂದರೆ ಈರುಳ್ಳಿ ಹೂವು ಹಾಕಿದ್ದೀನಿ, ಈರುಳ್ಳಿ ಬೀಜ, ರೈಟ್. ದೀಸ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಯಾವಾಗ ನೀವು ಅದನ್ನು ಒಂದು ಅಳತೆಯಲ್ಲಿ ಹಾಕಬೇಕು. ಇದೆಲ್ಲ ಸೇರಿಸಿ ಕಬ್ಬಿಣದ ಬಾಣಲಿಲಿ ಕಾಯಿಸಿ ನಾನು ತೋರಿಸಿದ್ದೀನಿ. ನನಗೆ ಕಬ್ಬಿಣದ ಬಾಣಲಿ ಶಾರ್ಟೇಜ್ ಬಂತು ಅಂತ ನಾನು ಚೇಂಜ್ ಮಾಡಿದ್ದೀನಿ. ನಾನು ಆ ಟ್ರಿಪಲ್ ಲೇಯರ್ ದಪ್ಪ ತಳದ ಪಾತ್ರೆ ಮತ್ತು ಓವರ್ ನೈಟ್ ಅದನ್ನು ಕಬ್ಬಿಣದ ಬಾಣಲಿಲೇ ಸೋಪ್ ಮಾಡಿದ್ದೀನಿ, ಸೊ ದಟ್ ಐರನ್ ಅಂಶ ಫುಲ್ ಎಳ್ಕೊಳ್ಳಿ ಅಂತ, ರೈಟ್. ಇದನ್ನು ನೀವು ಹಚ್ತಾ ಬಂದಲ್ಲಿ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ನೋಡಿದ್ರಿ ಅಲ್ಲ. ಸೊ ನಾನು ಅವ್ರಿಗೇನೇನು ಕಳಿಸ್ತಿದ್ದೀನಿ ಅಂತ ಒಂದು ಚಿಕ್ಕ ಗ್ಲಿಮ್ಸ್ ಹಾಕ್ತೀನಿ, ನೋಡಿ ಅದನ್ನು. ಓಕೆ, ಇವ್ರು ನಮ್ಮ ಆತ್ಮೀಯ ಸಬ್ಸ್ಕ್ರೈಬರು ಸುಮಾರು ಸಲ ತೊಗೊಂಡಿದ್ದಾರೆ. ಆಲ್ಮಂಡ್ ಕ್ರೀಮ್ ಸ್ವಲ್ಪ ಜಾಸ್ತಿ ತೊಗೋತಿದ್ದಾರೆ. ಲಾಸ್ಟ್ ಟೈಮ್ ಸ್ವಲ್ಪ ತೊಗೊಂಡಿದ್ರು, ಈ ಸಲ ಜಾಸ್ತಿ ಅರ್ಧ kg ಎಷ್ಟು ಬೇಕು ಅಂದರು. ಇದು ಒಂದು ಅರ್ಧ kg ಎಣ್ಣೆ, ಶ್ಯಾಂಪು, ಡೈ, ಅಂಡ್ರೈ ಸರ್ಕಲ್ದು ಕ್ರೀಮ್ ಬೇಕು ಅಂದರು, ಅದು ಸ್ಯಾಫ್ರನ್ ಕ್ರೀಮು, ಮುಲತಿ ಕ್ರೀಮು ಇಷ್ಟು ಹೋಗ್ತಿದೆ ಪೋರ್ಟಲಲ್ಲಿ ನಮ್ಮ ನಾಗರತ್ನ ರಮೇಶ್ ಮ್ಯಾಮ್ಗೆ. ಅವ್ರು ಅದೆಷ್ಟು ಸಲ ತೊಗೊಂಡಿದ್ದಾರೆ ಪ್ರಾಡಕ್ಟ್ಸ್ ಗೊತ್ತಿಲ್ಲ. ಮತ್ತು ಮೇಯ್ನ್ಲಿ ಮತ್ತು ಇಂಡಿಗೋ ಕೇಳಿದ್ರು, ನನಗದು ಇರಲಿಲ್ಲ, ಖಾಲಿ ಆಗೋಯಿತು ಮ್ಯಾಮ್, ನಾನು ಒಂದು ಅರ್ಧ ಉಪಯೋಗಿಸ್ಕೊಂಡಿದ್ದೀನಿ, ಇನ್ನು ಅರ್ಧ ಫ್ರೀಯಾಗಿ ಕಳಿಸ್ತೀನಿ ಮ್ಯಾಮ್ ಅಂತ ಹೇಳಿದೆ. ಅದನ್ನು ಕಳಿಸ್ಕೊಡ್ತಾ ಇದ್ದೀನಿ ಅವ್ರಿಗೆ. ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನು ನೆಗೆಟಿವ್ ಕಮೆಂಟ್ಸ್ ಹಾಕೋ ಮುಂಚೆ ಸ್ವಲ್ಪ 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ಏನು ನೀವು ಹಾಕ್ತಿದ್ದೀರಾ, ವಾಟ್ ಇಸ್ ದೇರ್ ಇನ್ ದ್ಯಾಟ್, ಆಯಿತಾ. ನಿಮಗೆ ಮ್ಯಾಜಿಕ್ ಆಗಬಾರ್ದು, ಯು ವಾಂಟ್ ಕೆಮಿಕಲ್ ಅಂದರೆ ಪ್ಲೀಸ್ ಸ್ಕ್ರೋಲ್ ಮಾಡಿ, ಕೆಮಿಕಲ್ದು ಇರುತ್ತೆ, ಡೈ ನೋಡ್ಕೊಂಡು ಆರಾಮಾಗಿ ಹಾಕ್ಕೊಡಿ ಅಲ್ವಾ. ಯಾಕೆ ಸುಮ್ಮನೆ ನಿಮ್ಮ ಎನರ್ಜಿನ ಬಂದು ನನ್ನ ವೀಡಿಯೋಲಿ ವೇಸ್ಟ್ ಮಾಡ್ತೀರಾ.
ಯಾವುದೋ ಒಂದು 3 ಜನ ಹೆಂಗಸರು ಅವ್ರ ಯೋಗ್ಯತೆಗೆ ಫೋಟೋ ಹಾಕ್ಕೊಳ್ಳೋಕ್ಕೂ ಅವ್ರಿಗೆ ಇದಿಲ್ಲ. ಫಸ್ಟ್ ನಿಮ್ಮ ಡಿ ಪಿ ಹಾಕ್ಕೊಳ್ಳಿ, ನೋಡೋಣ ನೀವು ಯಾವ ರೀತಿ ಇದ್ದೀರಾ ಅಂತ ಅಲ್ವಾ. ಆಮೇಲೆ ಬಂದು ಕಮೆಂಟ್ ಹಾಕೋರಂತೆ ಬೇರೆಯವ್ರಿಗೆಲ್ಲ ಹೋಗಿ. ಫಸ್ಟ್ ಲುಕ್ ಅಟ್ ಯೋರ್ ಸೆಲ್ಫ್, ನಾವು ಹೆಂಗಿದ್ದೀವಿ ಅಲ್ವಾ, ಆಮೇಲೆ ಹೋಗಿ ಬೇರೆಯವ್ರಿಗೆ ನೆಗೆಟಿವ್ ಹಾಕೋರಂತೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ನಾನು ಈಗಾಗಲೇ ಹೇಳಿದ್ದೀನಿ ವೀಡಿಯೋಲಿ ಅಲ್ವಾ. ಜಸ್ಟ್ ಸಿ ಹೇಮಾ ನಾಗರಾಜ್ 2 years ಬ್ಯಾಕ್. ಯಾವ ಯೂಟ್ಯೂಬರು ಹೇಳಲ್ಲ. ನಾನು ನನ್ನ ಚೇಂಜಸ್ ನಾನು ತಂದಿದ್ದೀನಿ ನನ್ನ ಮುಖದಲ್ಲಿ ಇವತ್ತಿಗೂ. ಆಯಿತಾ. ನೆಗೆಟಿವ್ ಕಮೆಂಟ್ ಹಾಕೋಕ್ಕೆ ಮುಂಚೆ ನಿಮ್ಮ ಡಿ ಪಿ ಹಾಕ್ಕೊಳ್ಳಿ, ಆಮೇಲೆ ಯೋಚನೆ ಮಾಡಿ ಆಯಿತಾ. ನಾನೇನು 2 ನಿಮಿಷ ಚಿಟಕಿ ಹೊಡಿಯೋಷ್ಟು ಬ್ಲಾಕ್ ಮಾಡಿ ಬಿಸಾಕ್ತೀನಿ, ನಿಮ್ಮ ಮರ್ಯಾದೆನೇ ಹೋಗೋದು ಅಲ್ವಾ. ಐ ಆಮ್ ಲೀಸ್ಟ್ ಬಾದರ್ಡ್. ನೀವು ಹೇಳೋದಕ್ಕೆಲ್ಲ ಡಬಲ್ ಆಗಿದೆ ನನ್ನ ಕಮೆಂಟ್ಸು, ನನ್ನ ವ್ಯೂಸು ಅಲ್ವಾ. ಅದ್ರಲ್ಲಿ ಸತ್ಯ ಇದೆ ರೀ. ನನಗೆ ಬೇಕಾದಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹೂ ಆರ್ ಬೈಯಿಂಗ್ ಮೈ ಪ್ರಾಡಕ್ಟ್ಸ್. ಮತ್ತು ನನ್ನ ಪ್ರಾಡಕ್ಟ್ಸ್ ಎಲ್ಲ ಅವ್ರು ಹೆಚ್ಚೆಚ್ಚು ರಿಸಲ್ಟ್ ನೋಡ್ತಿದ್ದಾರೆ. ನೀವು ಯಾಕೆ ಬಂದು ಸುಮ್ಮನೆ ನಿಮ್ಮ ಎನರ್ಜಿ ವೇಸ್ಟ್ ಮಾಡ್ಕೋತೀರಾ ಅಲ್ವಾ. ಜಸ್ಟ್ ಬೈ ಯೋರ್ ನೆಗೆಟಿವ್ ಕಮೆಂಟ್ಸ್. ನೀವು ಅನ್ಕೋಬೋದು ಅಯ್ಯೋ ನಮ್ಮ ಡಿ ಪಿ ಇಲ್ವಲ್ಲ, ಬಟ್ ಮನಸಾಕ್ಷಿ ಅಂತ ಒಂದಿದೆ ಅಲ್ಲ, ಅದಕ್ಕೆ ದ್ರೋಹ ಮಾಡಬಾರ್ದು. ಮನಸಾಕ್ಷಿ ಇಸ್ ನಥಿಂಗ್ ಬಟ್ ಗಾಡ್. ನಿಮ್ಮ ದೇವರಿಗೆ ನೀವೇ ಮೋಸ ಮಾಡ್ದಂಗೆ, ಅದನ್ನು ಮಾಡೋಕ್ಕೆ ಬರಬೇಡಿ, ಎಸ್ಪೆಷಲಿ ಇನ್ ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತೀನಿ. ನಾಗರತ್ನ ರಮೇಶ್ ಮ್ಯಾಮ್ಗೆ ಯಾವ್ದು ಹೋಗುತ್ತೆ ಅಂತ 25 ಡೇಸಿಂದ ಅವ್ರ ಪ್ರಾಡಕ್ಟ್ಸ್ನ ಹಂಗೆ ಹೋಲ್ಡಲ್ಲೇ ಇತ್ತು. ಅಂದರೆ ಹೋಲ್ಡ್ ಆಗಿತ್ತು ಅಂದರೆ ಯಾವುದೂ ರೆಡಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ಆರ್ಡರ್ಸ್ ಇತ್ತು ನನಗೆ ಅಂತ ಹೇಳ್ತಾ ಮ್ಯಾಮ್ಗೆ ಒಂದು ಸಲ ವೀಡಿಯೋಲೇ ಸಾರಿ ಕೇಳ್ಬಿಡ್ತೀನಿ ನಾಗರತ್ನ ರಮೇಶ್ ಮ್ಯಾಮ್ಗೆ. ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 dots ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನೆಗೆಟಿವ್ ಕಮೆಂಟ್ಸ್ ಹಾಕೋರು ದಯವಿಟ್ಟು ನಿಮ್ಮ ಮುಖಗಳನ್ನ ಡಿ ಪಿನ ಹಾಕೊಳ್ಳಿ. ನೋಡೋಣ ನೀವು ಯಾವ ಸೀಮೆ ಇದ್ದೀರಾ, ನಾವು ನೋಡಬೇಕಲ್ಲ. ನೀವು ಮಾತ್ರ ನಮ್ಮನ್ನ ನೋಡೋದು ಸಾಕಾಗಲ್ಲ ಅಲ್ವಾ. ಡಿ ಪಿನ ನಾವು ನೋಡೋಣ, ನಿಮ್ಮ ಡಿ ಪಿನ ಅಲ್ವಾ. ಡಿ ಪಿ ಹಾಕ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಮಾಡಿ, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು. ಓಕೆನಾ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಹೋಗಲ್ಲ.